ಎದುರಾಳಿಗಳ ಎದೆ ನಡುಗಿಸೋ ಗಂಡನೆಯ ಗಂಡು ಪೈಲ್ವಾನ್ ಮಲ್ಲಣ್ಣನ ಕುಸ್ತಿ ನೋಡ್ರಪ್ಪ. ಎದುರಾಳಿಗಳನ್ನ ಸದೆ ಪಡೆಯಲು ಹಸಿದ ಹೆಪ್ಪುಲಿಯಂತೆ ಕಾದು ನಿಂತಿರುವ ರೋಮಾಂಚನಕಾರಿಯಾದ ಹೋರಾಟವನ್ನ ನೋಡ್ರಪ್ಪ. ಆರೋ ಗೆಳೆಯ, ನೀನು ನನ್ನ ಹೆಗಲ ಮೇಲಿನ ಶಲ್ಯ ಅನ್ನುವ ರೀತಿ ಎದುರಾಳಿಯನ್ನ ಎತ್ತಿ ಹಿಡಿದ ಮಲ್ಲಣ್ಣ. ಬಿಗಿಯೋ ಪಟ್ಟು, ಹರವಿರೋ ಮೈಕಟ್ಟು, ತಟ್ಟು ತೋಳ್ ತಟ್ಟು, ಬರುವ ಧೈರ್ಯ ಮಾಡಿದವ ಮಲ್ಲಣ್ಣನ ಮುಂದೆ ಕೊತ್ತಂಬರಿ ಕಟ್ಟು. ತಟ್ಟು ತಟ್ಟು ತೋಳ್ ತಟ್ಟು. ಈಗ ಮತ್ತೊಬ್ಬ ಜಟ್ಟಿಯ ಆಗಮನ. ಅನಾಮತ್ತಾಗಿ ಎತ್ತಿದ ಮಲ್ಲಣ್ಣನ ಕೈಲಿ ಈ ಜಂಟಿ ತರಗಲೆ. ಈ ಊರಲ್ಲಿ ಯಾರು ಗಂಡುನೇ ಹೆತ್ತಿಲ್ವಾ? ಹೇಳ್ರ. ಯಾಕೋ ಇಲ್ಲ? ನೀನಾ? ನೀನು ನನ್ ಜೊತೆ ಕುಸ್ತಿ ಮಾಡ್ತೀಯಾ? ಯಾಕೋ ಬದುಕೋ ಆಸೆ ಇಲ್ವಾ? ಯಾಕೆ ನಿನಗಿಲ್ವಾ? ಏಯ್! ಏನೋ ಅಂದೆ? ಅಪ್ಪಂಗುಟ್ಟಿರೋ ಮಕ್ಳಿಲ್ವಾ ಅಂದ್ಯಾ? ಈ ಅಪ್ಪ ಹುಡ್ಸಿರೋ ಗಂಡು ಮಕ್ಳಿದ್ದಾರೆ. ಒಬ್ಬ ಅಲ್ಲ, ಇಬ್ರು. ನಿನ್ನಂತ ತಿಗಣೆ ನಾವು ಹೊಸ್ಕಾಕೋಕೆ 2 ನಿಮಿಷ ಸಾಕು ಕಣೋ. ಅಪ್ಪರಿಸಿ ಬೊಬ್ಬಿರಿದರಿ ಲಾರಿಗೂ ಭಯವಿಲ್ಲ ಅಂತ ನಮ್ಮ ಅಣ್ಣವ್ರು ಹೇಳಿದ್ದಾರೆ. ಈಗ ನಮ್ಮ ಮಕ್ಕಳು ಹೇಳ್ತಾರೆ ನೋಡು. ಲೋ ಪಾಪಿ, ಈ ಬಿಪಿ ಹೇಳೋ ಮಾತನ್ನ ಕೇಳು. ನಿನಗೆ ಯಾರ ಕೈ ಸೋಲೋದಕ್ಕಿಷ್ಟ? ಇಬ್ರು ಒಟ್ಟಿಗೆ ಕಲ್ಸೋ. ನಿನ್ನನ್ನು ಮಣ್ಣು ಮುಗಿಸೋದಕ್ಕೆ ಇಬ್ರು ಹಾಕೋ. ನನ್ನ ಒಬ್ಬ ಗಂಡು ಮಗ ಸಾಕು. ಮಗನೇ, ನನ್ ಮಗ ಹಾಕಿ ಗಂಡ್ ಮಗ, ನನ್ ಮಗ ಹಾಕಿ ನನ್ ಮಗ ಹಾಕಿ ಗಂಡ್ ಮಗ ಹಾಕಿ ನನ್ ಮಗ. ರೀ ಯಾಕ್ರಿ ಕೆಟ್ಟ ಕನ್ಸ್ ಬಿತ್ತಾ? ಕನ್ಸ? ಅಯ್ಯೋ, ನಿನ್ ಮನೆ ಹಾಳಾಗೋಗ ಅಂತ ಬಯ್ಯೋ ಹಾಗೂ ಇಲ್ವಲ್ಲೇ? ಬೈದ್ರೆ ಹಾಳಾಗೋದು ನನ್ ಮನೆ. ದರಿದ್ರದವಳೆ, ನಿನ್ಗಂತೂ ಗಂಡತ್ ಕೊಡೋ ಭಾಗ್ಯ ಇಲ್ಲ. ಕನ್ಸಲ್ಲಾದ್ರೂ ನನಗೆ ಇಬ್ಬಿಬ್ರು ಗಂಡ್ಮಕ್ಳು ಅಂತ ಸಂಭ್ರಮ ಪಡೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾಕೆ ಎಬ್ಬಿಸ್ತೆ? ಕಿರ್ಚಾಡ್ತಿದ್ರಿ. ಕಿರಿಸ್ತಿರ್ಲಿಲ್ಲ, ಸಂಭ್ರಮಿಸ್ತಾ ಇದ್ದೆ. ನನ್ ಕನ್ಸಲ್ಲಿ ಇಬ್ಬಿಬ್ರು ಗಂಡ್ಮಕ್ಳು ಅಂತ ಸಂಭ್ರಮಿಸ್ತಿದ್ದೆ. ಎತ್ ಮೇಲೆ ಇದ್ದೇ ಇದೆಯಲ್ಲ, ಒಂದು ದ್ರಾಬೆ, ಇನ್ನೊಂದು ಗೂಬೆ. ಆ ಭಗವಂತ ನಿನ್ ಪಾಲ್ಗೆ ಗಂಡು ಅನ್ನೋ ಲಾಭ ಕೊಡದೆ ನಷ್ಟ ಅನ್ನೋ 2 ಹೆಣ್ಮಕ್ಳು ಕೊಟ್ರು ಸತ್ತ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ರೀ, ಬೆಳಿಗ್ಗೆ ಹೆಣ್ಮಕ್ಳನ್ನ ಬೈಬೇಡ್ರಿ, ಅದು ಮನೆಗ್ ಶ್ರೇಯಸ್ಸಲ್ಲ. ಸರಿಯಾಗಿ ಹೇಳ್ದೆ. ಹೆಣ್ಣೆತ್ತಿನ ಮನೆಗೆ ಶ್ರೇಯಸ್ಸು ಸಿಗಲ್ಲ, ಯಶಸ್ಸು ಬರಲ್ಲ. ಕಷ್ಟ ಕರೆ ಮಾಡುತ್ತೆ, ನಷ್ಟ ಹಾಯ್ ಎನ್ನುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸತ್ ಮೇಲೆ ಸಿಗೋ ನರ್ಕ ಅಡ್ವಾನ್ಸ್ ಆಗಿ ಬರುತ್ತೆ ಅಂದ್ರೆ ಅದು ಹೆಣ್ಣೆತ್ತಿನ ಮನೆ ಕಣೆ. ಹಾಗೆ ಹೇಳ್ಬೇಡ್ರಿ. ಇನ್ನೇನ್ಬೇಕು? ನಾನ್ ಅಂದಿರೋ ಮಾತ್ರಕ್ಕೆ ಅನಕೊಂಡ ಅನ್ನೋ ದರಿದ್ರವಾದ ಹೆಣ್ಮಕ್ಳು ಗಂಡ್ಮಕ್ಳಾಗಿ ಬದಲಾಗ್ಬಿಡ್ತಾರೋ? ಸುಶೀಲಾ, ಈ ದರಿದ್ರ ಅನ್ನೋ ಹೆಣ್ಮಕ್ಳು ಸಾಯೋರ್ಗೂ ಸಾಲಸುಳಿಲಿ ಸಿಕ್ಕಿಸ್ತಾನೆ ಇರ್ತಾರೆ ಕಣೆ. ಅಷ್ಟೇ ಅಲ್ಲ, ಹೆಣ್ಣೆತ್ರೆ ಬೆಳೆಸೋದಕ್ ಖರ್ಚು, ಓದ್ಸೋದಕ್ ಖರ್ಚು, ಮದ್ವೆ ಮಾಡೋದಕ್ ಖರ್ಚು, ಹೆರಿಗೆ ಖರ್ಚು, ಬಾಣ್ತನಕ್ಕೂ ಖರ್ಚು. ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮ್ಗೇನಾದ್ರೂ ಉಪಯೋಗ ಇದ್ಯಾ? ಎಲ್ಲನೂ ಒತ್ಕೊಂಡು ಗಂಡನ ಮನೆಗೆ ಹೋಗ್ತಾರೆ. ಹೆಣ್ಣು ಕಡೆಗಾಲದಲ್ಲಿ ಬೆಂಕಿ ಹಾಕೋಕು ಉಪಯೋಗಕ್ಕೆ ಬರಲ್ವಲ್ಲೇ? ಅದೇ ಗಂಡಾಗಿದ್ದಿದ್ರೆ ಇವತ್ತು ನಾನು ಮಹಾರಾಜನ್ ತರ ಮೆರಿಬಹುದಾಗಿತ್ತು. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಸರಿ, ಬಾಯಿ ತೊಳ್ಕೊಂಬನ್ನಿ, ಕಾಫಿ ರೆಡಿ ಮಾಡಿ. ನಾನ್ ಬರಲ್ಲ. ನಾನ್ ಬೆಳಗ್ಗೆ ಎದ್ದು ಆ ದ್ರಾಬೆಗಳ ಮುಖ ನೋಡಿದ್ರೆ ನನ್ ದಿನ ಕೆಡುತ್ತೆ. ರೀ,
ಚಿಕ್ಕವಳು ರೂಮ್ನಲ್ಲಿ ಓದ್ಕೋತಾ ಇದ್ದಾಳೆ ಕಣ್ರಿ. ಅವಳು ದೊಡ್ಡವಳು ದ್ರಾಬೆ ಗೀತಾ ಅವಳೆಲ್ಲ ಹೋಗಿದ್ದಾಳೆ? ಕೆಲ್ಸಕ್ಕೆ ಹೋಗಿದ್ದಾಳೆ. ಓ, ದೊಡ್ಡ IAS ಆಫೀಸರು ಕೆಲ್ಸಕ್ಕೆ ಹೋಗಿದ್ದಾಳಂತೆ. ಕೆಲ್ಸಕ್ಕೆ ಮೂವ್ ಮಾರೋ ಕೆಲ್ಸ ಕೊಡೋದು ದೊಡ್ಡ ಬಿಲ್ಡಪ್. ಹೂವ ಬಂತು. ಅರೆ ಗೀತಾ, ಆಗ್ಲೇ 6 ಗಂಟೆ ಆಗೋಯ್ತೇನೆ. ಇನ್ನೂ 6 ಆಗಿಲ್ಲ ಅಜ್ಜಿ, 5:45. ಹೌದಾ? ನಮ್ಮನೆ ಗಡಿಯಾರಕ್ಕೆ ಸೋಮಾರಿತನ ಬಂದಿದೆ ಅಂತ ಅಂದ್ಕೊಂಡಿದ್ದೆ ಕಣೆ. 6 ಗಂಟೆ ಆಗಿಲ್ಲ ಅಂತ ಇನ್ನೂ ಕಾಫಿಗಿಡ್ಲಿಲ್ಲ ಕಣೆ. ನೀನ್ ತಾತನ್ ಜೊತೆ ಮಾತಾಡ್ತಾ ಕೂತಿರೋ, ನಾನ್ ಒಳಗೋಗಿ ಕಾಫಿಗಿಡ್ತೀನಿ. ಅಜ್ಜಿ, ಇವತ್ ನಿಮ್ ಕಾಫಿಗಿಂತ ಮುಖ್ಯ ನಿಮ್ ಆಶೀರ್ವಾದ. ಬೇಗ ಆಶೀರ್ವಾದ ಮಾಡಿ, ನಾನ್ ಹೊರಡ್ಬೇಕು. ಯಾವ್ದಕ್ಕೆ? ಯಾಕೆಷ್ಟು ಗಡಿಬಿಡಿ ಇವತ್ ನಿಂಗೆ? ಇವತ್ತು ನನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ ಮುಗಿದ್ಮೇಲೆ 10 ದಿನ ರಜಾ ಸಿಗುತ್ತೆ. ಆಗ ಬಂದು ಕೂತು ಆರಾಮ ಕಾಫಿ ಕುಡಿತೀನಿ, ಸರಿನಾ? ಆಮೇಲೆ ಈ ಸತಿನಾದ್ರೂ ನಾನ್ ಫಸ್ಟ್ ಬರ್ಲಿ ಅಂತ ಆಶೀರ್ವಾದ ಮಾಡಿದ್ರಿ ತಾನೆ? ಬರ್ತೀಯ ಕಣೆ. ಹೂ ಕಟ್ಟೋ ಈ ಕೈಗೆ ಉತ್ತರ ಬರ್ಕೊಟ್ ಬರೋಕೆ ಕಷ್ಟವೇನೆ? ಎದ್ದು ಬರ್ತೀಯ ನೀನು. ನಿಷ್ಠೆಯಿಂದ ಕಲಿತಾ ಇರೋ ನಿನಗೆ 2ನೇ ಸ್ಥಾನ ಕೊಟ್ಟಿರೋ ಆ ಭಗವಂತ ಈ ಸರ್ತಿ ಮನ್ಸ್ ಬದಲಾಯಿಸ್ಬಿಟ್ಟಿರ್ತಾನೆ, ನೋಡ್ತಾ ಇರೋ. ನಿಂಗೆ ನನ್ನ ಆಶೀರ್ವಾದದ ಜೊತೆಗೆ ಥ್ಯಾಂಕ್ಸ್ ವೆಂಕಮ್ಮ ಅಜ್ಜಿ. ಬರ್ತೀನಿ ತಾತ, ಹೋಗ್ ಬರ್ತೀನಿ, ಬಾಯ್. ಅಬ್ಬಬ್ಬಬ್ಬಬ್ಬ, ಏನ್ ಚೂಟಿ, ಏನ್ ಲವಲವಿಕೆ, ಏನ್ ಈ ಲಕ್ಷಣ. ವೆಂಕು, ಒಳ್ಳೇದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಹೆಸರಿಡಬೇಕು ಅಂದ್ರೆ ಅದು ಗೀತನೇ ಕಣೆ. ಇಂಥ ಹುಡುಗಿ ಕೈ ಹಿಡಿಯೋ ಅದೃಷ್ಟ ಯಾರ ಹಣೆಲ್ ಬರ್ದಿದ್ಯೋ ಏನೋ. ಯಾರದು? ಅವರೇ ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ. ಕಾರಲ್ಲಿರೋ ತಾಯಿ, ತುಂಬಾ ಶಿಸ್ತು. ಹಾಗಾದ್ರೆ ಈಗ ಅವ್ರು ಬಂದು ಕುಡ್ದು ಮಲಗಿರೋ ಮಗನ ಬೈದು ಬುದ್ಧಿ ಹೇಳಿ ಒದ್ದು ಕರ್ಕೊಂಡೋಗ್ತಾರೆ. ಇರಿರು, ವಿಡಿಯೋ ಮಾಡ್ತೀನಿ, ಟ್ರೆಂಡ್ ಆಗುತ್ತೆ. ಸುಮ್ನಿರೋ. ಅವ್ರಿಗೆ ಮಗ ಅಂದ್ರೆ ತುಂಬಾ ಪ್ರಾಣ. ಮಗನ ಖುಷಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ನಿಲ್ಲೋ ತಾಯಿ. ಈ ಕಾಲದಲ್ಲಿ ಇಂಥ ಅಮ್ಮ ಇರೋದು ತುಂಬಾ ಅಪರೂಪ. ತಂಗೆವ್ವ, ಛತ್ರಿ ಹಿಡಿಲ. ಅಗತ್ಯ ಇಲ್ದೇ ಇರುವಾಗ ಅಗತ್ಯ ಇಲ್ದೇ ಇರೋದನ್ನ ಹಿಡ್ಕೊಂಡ್ರೆ ಜನ ನಿನ್ನನ್ನ ಛತ್ರಿ ಅಂತಾರೆ. ತಂಗೆವ್ವ, ಮಗ ಬೀದಿಗೆ ತಂದ್ಬಿಟ್ಟ ಅಂತ ಬೇಜಾರೆ. ಬಾಯಿಗೆ ಬೀಗ ಹಾಕು. ಬೆಲೆ ಬಾಳೋ ಕಾರಲ್ಲಿ ಬಡ ಬೀದಿಲಿ ಮಲ್ಗಿರೋನ್ನ ಯಾರು ಬೀದಿಗೆ ಬಂದ ಅಂತ ಹೇಳಲ್ಲ. ಇಷ್ಟಕ್ಕೂ ನಿನ್ನ ಒಡಕ್ ಬಾಯಿಗೆ ನನ್ನ ಮಗ ಅಗ್ಗಿಯೋ ಅಡ್ಕೆ ಆಗೋದು ನನಗಿಷ್ಟ ಇಲ್ಲ. ನನ್ನ ಬಾಳಿನ ಬೆಳಕು ವಿಜಯ, ಅವನಿಂದಲೇ ವಿಜಯ. ಆಂಟಿ, ಹೂವಾ. ಗೀತಾ, ಇವತ್ ಕೊನೆ ಪರೀಕ್ಷೆ ಅಂತ ಬೇಗ ಬಂದ್ಬಿಟಿಯಾ? ಹೌದು ಆಂಟಿ, ಬರ್ತೀನಿ, ಬಾಯ್. ಗೀತಾ ಆಂಟಿ, 1 ನಿಮಿಷ. ರಾತ್ರಿ ಎಲ್ಲ ನಮ್ ಮನೆಯಲ್ಲಿ ನಿನ್ ಬಗ್ಗೆನೇ ಮಾತು. ಯಾಕಂಟಿ, ನನ್ ಹೂ ಸರಿ ಕೊಡ್ತಿಲ್ವಾ? ಹೂವಿನ ಬಗ್ಗೆ ಅಲ್ಲ ಕಣೆ, ಹೂವಿನಂತ ನಿನ್ ಮನ್ಸಿನ ಬಗ್ಗೆ. ನಮ್ಮನೆ ಸೊಸೆ ಆಗಕ್ ಬೇಕಾಗಿರೋ ಗುಣ ಎಲ್ಲ ನಿನ್ನಲ್ಲಿದೆ. ನಮ್ಮನೆ ಸೊಸೆ ಆಗ್ತೀಯ ಗೀತಾ? ನಾನಾ? ಹೌದು ಕಣೆ. ಕೈ ತುಂಬಾ ಸಂಬಳ. ನಿನ್ನ ರಾಡಿ ತರ ನೋಡ್ಕೋತಾನೆ, ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾನೆ. ಏನಂತೀಯೇ? ಹೆಣ್ಣು ಅಂದ್ರೆ ಮೂಗ್ ಮುರಿಯೋ ಈ ಸಮಾಜದಲ್ಲಿ ಹೆಣ್ಣಾಗಿ ನಾನು ಸುಮಾರು ಜನಕ್ಕೆ ಉತ್ತರ ಕೊಡ್ಬೇಕಾಗಿದೆ. ಮದ್ವೆ ಆದ್ರೆ ಮನೆ ಬೆಳಗ್ಬೋದು, ಆದ್ರೆ ಏನೋ ಒಂದ್ ಸಾಧಿಸಿ ಸಮಾಜ ಬೆಳಗೋ ಆಸೆ ನಂದು. ನೆರಳು ತೋರಿಸ್ತೀನಿ ಅಂತಿರೋ ನಿಮ್ಗೆ ಥ್ಯಾಂಕ್ಸ್. ಹೆಣ್ಣು ಅಂದ್ರೆ ಕಾಡೋ ಕರ್ಮದ ಸಾಲ ಅನ್ನೋರ್ ಮನ್ಸಿಗೆ ಹೆಣ್ಣೆ ಸುಖ ಸಂತೋಷದ ಮೂಲ ಅನ್ನೋದನ್ನ ಮನ್ವರಿಕೆ ಮಾಡ್ಕೊಡ್ಬೇಕಾಗಿದೆ. ಹಾಗಾದ್ರೆ ನಿನ್ ಜೀವನದಲ್ಲಿ ಮದ್ವೆ ಅಗತ್ಯ ಇಲ್ದೇ ಇರೋ ವಿಷಯ ಆಂಟಿ.
ಇಟ್ಕೊಂಡಿರೋ ಗುರಿ ಮುಂದೆ ಮದ್ವೆ ಅಗತ್ಯನೂ ಅಲ್ಲ ಅನಿವಾರ್ಯನೂ ಅಲ್ಲ. ಬರ್ತೀನಿ ಆಂಟಿ, ಬಾಯ್. ಹೊರಡು ಹೊರಡು, ನೀನೇನೇ ಅಂದ್ರು ಆ ಮೇಲಿರೋ ದೇವ್ರು ನಿನಗೋಸ್ಕರ ಎಲ್ಲೋ ಒಬ್ಬ ಗಂಡನ್ನ ಇಟ್ಟಿರ್ತಾನೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಹಂಗೆವ್ವ ಮಗರ ಎದ್ದ? ನನಗೂ ಕಾಣಿಸ್ತಿದೆ. ಅಮ್ಮ ನೀನು? ಗುಡ್ ಮಾರ್ನಿಂಗ್ ಮಗನೇ. ಸಾರಿ ಮಾ, ನೆನ್ನೆ ರಾತ್ರಿ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು. ಮನೆಗೆ ಬಂದ್ಬಿಡೋಣ ಅಂತ ನಾನು ಹೊರಟೆ. ಸಿಕ್ಕಾಪಟ್ಟೆ ನಿದ್ದೆ ಬಂತು, ಅದಕ್ಕೆ. ಒಳ್ಳೆ ಕೆಲಸ ಮಾಡ್ದೆ ಕಣ. ನಿದ್ದೆ ನಮ್ಮನ್ನ ಆಳೋಕ್ ಬಂದಾಗ ನಾವದನ್ನ ಆಳ್ಬಾರ್ದು. ಜೀವನದಲ್ಲಿ ಯಾರ ಮುಂದೆ ಸೋಲ್ದೇ ಇದ್ರೂ ಪರವಾಗಿಲ್ಲ, ನಿದ್ದೆ ಮುಂದೆ ಮಾತ್ರ ಸೋತು ಬಿಡ್ಬೇಕು. ನಿದ್ದೆ ಬಂದಾಗ ಒಂದ್ ಪಕ್ಕದಲ್ಲಿ ಕಾರ್ ಹಾಕೊಂಡ್ ಮಲ್ಗಿದ್ದು ನನಗ್ ಸಂತೋಷ ಆಯ್ತು. AC ಹಾಕೊಂಡ್ ಮಲ್ಕೊಂಡಿದ್ದೆ ಅಲ್ವಾ? ಕಾಫಿ ಕುಡಿ. ತಂಗ್ಯವ್ವ, ನಿಮ್ಮ ಸೆಂಟಿಮೆಂಟ್ ಸೀನು ಮುಗಿದಿದ್ರೆ ಮನೆಗೆ ಹೋಗೋಣವಾ? ಮಿನಿಸ್ಟ್ರು ಮಗ ರೋಡಲ್ಲಿ ಮಲ್ಕೊಂಡಿದ್ದಾರೆ ಅಂತ ಪೊಲೀಸರು ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನನಗೆ ಹೇಳೋದಕ್ಕೂ ಮುಂಚೆ ಜನಗಳ ಹತ್ರ ಸಾರಿ ಕೇಳಿ. ನಮ್ಮ ಯಜಮಾನ್ರು ಪದವಿ ಇವ್ರುಗಳು ಕೊಟ್ಟಿರೋ ಭಿಕ್ಷೆ. ಇವ್ರುಗಳಿಗೆ ತೊಂದರೆ ಆಗೋದು ನನಗೂ ಇಷ್ಟ ಆಗಲ್ಲ, ನಮ್ಮ ಯಜಮಾನ್ರಿಗೂ ಇಷ್ಟ ಆಗಲ್ಲ. ಒಂದ್ ನಿಮಿಷ, ನನ್ನ ಮಗ ಕಾಫಿ ಕುಡ್ದಿದ ತಕ್ಷಣ ನಾವು ಹೊರಟು ಬಿಡ್ತೀವಿ. ಮುಗೀತಮ್ಮ. ಸರಿ ಕಂದ, ಮನೆಗೆ ಹೋಗೋಣ. ಇವತ್ತು ನಿನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ. ಓ, ಮರ್ತ್ಬಿಟ್ಟಿದ್ದೆ ಅಮ್ಮ. ಪರವಾಗಿಲ್ಲ, ಅದನ್ನ ನೆನಪಿಸೋದಕ್ಕೆ ನಾನಿದ್ದೀನಲ್ವಾ. ತಂಗ್ಯವ್ವ, ಡೈಲಾಗ್ ಹೇಳಿ ಸುಸ್ತಾಗ್ಬಿಟ್ಟಿದ್ಯಾ, ಮನೆಗೆ ಹೋಗೋಣವೇ? ಗಂಗಾ ತೆಗಿಯೋ ಗಾಡಿ ತಗೊಳ್ಳಿ. ಇದಂಗ